Hi students, welcome to the first PUC Computer Science online class students. This is Umesh sir, your computer science lecturer. We are in the chapter of data representation, class number 9 students. Note this point, the class number 9. So, students, in the previous class itself, we have discussed the conversion from one number system to the another number system students. And we have studied the new concept called binary arithmetic. In that binary arithmetic, we have completed binary addition. So, ಕೆಲವರಿಗೆ binary addition ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದೆ ಅನ್ನುವಂತ ಒಂದು ನ್ಯೂಸ್ ಬಂತು ಸ್ಟೂಡೆಂಟ್ಸ್. ಸೊ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಬೈನರಿ ಅಡಿಷನ್. ಈಗ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ. ಕಾನ್ಸಂಟ್ರೇಟ್ ಹಿಯರ್. ಸೇ ಸ್ಟೂಡೆಂಟ್ಸ್, ಬೈನರಿ ಅಡಿಷನ್ ರೂಲ್ ತುಂಬಾ ಸಿಂಪಲ್. 0 plus 0 it is always 0. So 0 plus 1 it is 1. 1 plus 0 it is 1. 1 plus 1 ಬಂದಾಗ ನೆನಪಿಟ್ಕೊಳ್ಳಿ, 1 plus 1 ಬಂದ್ರೆ you should give 0 and 1 carry ಅಂತ ಹೇಳಿದೀನಿ. And again 1 plus 1 plus 1 triple 1 ಬಂದಾಗ 1 ಹಾಕಿ 1 carry ತಗೊಳ್ಳಿ ಅಂತ. ಅಂದ್ರೆ ಕ್ಯಾರಿ ನೀವು ಎಲ್ಲದಕ್ಕೂ ತಗೊಳ್ಳಬಾರದು ಸ್ಟೂಡೆಂಟ್ಸ್. ಯಾವಾಗ ಕ್ಯಾರಿ ತಗೋಬೇಕು, ಯಾವಾಗ ತಗೋಬಾರದು, ಕಾನ್ಸೆಪ್ಟ್ ಕರೆಕ್ಟ್ ಆಗಿರ್ಬೇಕು. ಯಾವಾಗ ತಗೋಬೇಕು ಅಂತಂದ್ರೆ ಈ 3 ರೂಲ್ಸ್ ಗೆ ತಗೋಬೇಕು. ಸೊ ಸಾರಿ, ಈ 3 ರೂಲ್ಸ್ ಗೆ ತಗೊಳ್ಳಬಾರದು, ಈ 2 ರೂಲ್ಸ್ ಗೆ ತಗೋಬೇಕು. ಯಾವಾಗ? when you get 1 plus 1. so 0 ಹಾಕಿ 1 ನ್ನ ಕ್ಯಾರಿ ತಗೊಳ್ಳಿ. ಟ್ರಿಪಲ್ 1 ಬಂತು ಅಂತಂದ್ರೆ 1 ತಗೊಳ್ಳಿ, 1 ಕ್ಯಾರಿ ತಗೊಳ್ಳಿ. ಅಂದ್ರೆ 0 plus 0 ಗೆ ಕ್ಯಾರಿ ತಗೋಬಾರ್ದು, 0 plus 1 ಗೆ ಕ್ಯಾರಿ ತಗೋಬಾರ್ದು, 1 plus 0 ಗೆ ಕ್ಯಾರಿ ತಗೊಳ್ಳಬಾರ್ದು. ಇಷ್ಟು ಮೈಂಡ್ ಅಲ್ಲಿ ಇದ್ರೆ ನಿಮ್ಗೆ ಬೈನರಿ ಅಡಿಷನ್ ಅನ್ನೋದು ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ. ಸಿ ಸ್ಟೂಡೆಂಟ್ಸ್, ಹೇಗೆ ನೋಡಿ, ತುಂಬಾ ಸಿಂಪಲ್. ಸೊ ಅಡಿಷನ್ ಮಾಡ್ಬೇಕು ಅಂತಂದ್ರೆ 1 plus 1 0 again 1, 1 plus 0 1, 1 plus 1 again 0 again 1, 1 plus 1 0, 0 plus 0 0, but 1 plus 1 0 ಬಂದಿರೋದಕ್ಕೆ ಕ್ಯಾರಿ 1 ಇದೆ, ನೆನಪಿಟ್ಕೊಳ್ಳಿ. 1 plus 1 0 ಯಾಕಂದ್ರೆ 0 ಇದೆ, again 1. ಐಡಿಯಾ ಬಂತಾ? ಟ್ರಿಪಲ್ 1 ಇದ್ದಾಗ again 1 carry 1. 1 plus 0 1, 1 plus 0 1 again 1. ಇಲ್ಲಿ ಕ್ಯಾರಿ ಬರೋದಿಲ್ಲ, ನೆಕ್ಸ್ಟ್ ಗೆ ಕ್ಯಾರಿ ಬರಲ್ಲ. 1 plus 1 again 0 again 1. ಸೊ ಕ್ಲಾರಿಟಿ ಇರಬೇಕು, ಎಲ್ಲಿ ಕ್ಯಾರಿ ತಗೋಬೇಕು, ಎಲ್ಲಿ ಕ್ಯಾರಿ ತಗೋಬಾರದು. ಕ್ಯಾರಿ ತಗೋಬೇಕು ಅಂತಂದ್ರೆ ಇಟ್ ಶುಡ್ ಬಿ 1 plus 1 or triple 1. ಇಷ್ಟೇ ಸ್ಟೂಡೆಂಟ್ಸ್ ಕಾನ್ಸೆಪ್ಟ್. ಐಡಿಯಾ ಬಂತಾ? ಟೇಕ್ ದ ನೆಕ್ಸ್ಟ್ ಒನ್. ನೋಡಿ, ತುಂಬಾ ಸಿಂಪಲ್. ಹೇಗೆ ಸರ್ ಆಡ್ ಮಾಡೋದು? 1 plus 0 it is 1. 1 plus 1 ನೋಡ್ಕೊಳ್ಳಿ, 0 again 1. 1 plus 0 1, 1 plus 0 1, 0 plus 1 1, 1 plus 1 is 0 again 1, 1 plus 1 0, 0 plus 0 0, but ಇಲ್ಲಿ 1 plus 1 ಆಲ್ರೆಡಿ ಕ್ಯಾರಿ ಇರುತ್ತೆ, ಅದೇ ಇಲ್ಲಿ ನಾವು ಕ್ಯಾರಿ ತಗೋಬೇಕು. again triple 1 again 1, 1 carry again 1. Any confusion students? ತುಂಬಾ ಸಿಂಪಲ್. ಸೊ ಕ್ಯಾರಿ ಎಲ್ಲಿ ತಗೊಳ್ಬೇಕು, ಕ್ಯಾರಿ ಎಲ್ಲಿ ತಗೊಳ್ಬಾರ್ದು. ದಿಸ್ ಇಸ್ ದ ಕಾಲ್ಡ್ ದ ಕ್ಲಾರಿಟಿ ಆಫ್ ಬೈನರಿ ಅಡಿಷನ್. ಇದನ್ನ ನಾವು ಕರೆಯುವಂತದ್ದು ಬೈನರಿ ಅಡಿಷನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅನ್ಸುತ್ತಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗೋಣ ಸ್ಟೂಡೆಂಟ್ಸ್. ರೈಟ್ ಡೌನ್. Students, the next concept is called ones complement. The next heading called ones complement. Ones complement ನಾನು ಕ್ವೆಶ್ಚನ್ ಬರೀತೀನಿ, ಆನ್ಸರ್ ಬರೀತೀನಿ, ನೀವೇ ಗೆಸ್ ಮಾಡಬೇಕು ಸ್ಟೂಡೆಂಟ್ಸ್ ಏನು ಅಂತ. ಅರ್ಥ ಆಗ್ತಿದ್ಯಾ? ನಾನು ಕ್ವೆಶ್ಚನ್ ಬರೀತೀನಿ, ಆನ್ಸರ್ ಬರೀತೀನಿ, ಆ ಕಾನ್ಸೆಪ್ಟ್ ಏನು ಅಂತ ನೀವೇ ಐಡಿಯಾ ಮಾಡಬೇಕು. ನೋಡಿ, this is the question of ones complement. ನೋಡಿ, ones complement ಆನ್ಸರ್ ಬರೀತೀನಿ.
ನೀವು ಹೇಳಿ ಏನ್ ಆನ್ಸರ್ ನೋಡಿ ಸ್ಟೂಡೆಂಟ್ಸ್ 1 ಇತ್ತು 0 ಆಯ್ತು 0 ಇದೆ 1 ಇದೆ 1 ಇದೆ 0 ಇದೆ 1 ಇದೆ 0 ಇದೆ 0 ಇದೆ 1 ಇದೆ 1 ಇದೆ 0 ಇದೆ 0 ಇದೆ 1 ಇದೆ converting of each 0 to 1 and each 1 to 0 is called ones complement ತುಂಬಾ ಕಷ್ಟ ಅಲ್ಲ ಸ್ಟೂಡೆಂಟ್ಸ್ ತುಂಬಾ ಈಸಿ ಅಂದ್ರೆ 1 ಇದ್ರೆ 0 ಹಾಕಿ 0 ಇದ್ರೆ 1 ಹಾಕಿ ಅಷ್ಟೇ ಕಾಂಪ್ಲಿಮೆಂಟ್ ಅಂತಂದ್ರೆ ಇನ್ವರ್ಷನ್ ಅಂತ ಕರಿತೀವಿ ಇನ್ವರ್ಷನ್ ಅಂತಂದ್ರೆ ಅಪೋಸಿಟ್ ಅಂತ ಕರಿತೀವಿ ಅಲ್ಲಿಗೆ 1 ಗೆ ಅಪೋಸಿಟ್ ಯಾರು 0 0 ಗೆ ಅಪೋಸಿಟ್ ಯಾರು 1 ಅಲ್ಲಿಗೆ 0 ಇದ್ರೆ ನೀವು 1 ಬರಿಬೇಕು 1 ಇದ್ರೆ 0 ಬರಿಬೇಕು ಈ ಕಾನ್ಸೆಪ್ಟ್ ನಾವು ಕರೆಯುವಂತದ್ದು ones complement ಅಂತ ಹೇಳಿ ಐಡಿಯಾ ಬಂತಾ ಟೇಕ್ ದ ಕ್ವೆಶ್ಚನ್ ನಂಬರ್ 2 write the answer students ಎಲ್ಲರೂ ಆನ್ಸರ್ ಬರ್ರಿ ones complement 1 it is 0 1 it is 0 0 it is 1 1 it is 0 again 1 it is 0 again 1 it is 0 again 0 it is 1 1 again 0 this is called the answer of ones complement idea banta any confusion students take up the next heading that's called two's complement so we are at the concept of two's complement students two's complement andre eno ನೋಡಿ ಎರಡು ಸ್ಟೆಪ್ಸ್ ಇದೆ ಇಲ್ಲಿ ಏನು ಸರ್ ಸ್ಟೆಪ್ಸ್ ಫೈಂಡ್ ones complement ಸೊ ಮೊದಲಿಗೆ ನೀವು ಬಿಫೋರ್ ಎಂಟ್ರಿಂಗ್ ಟು ದ ಟೂಸ್ ಕಾಂಪ್ಲಿಮೆಂಟ್ ಫಸ್ಟ್ ಸ್ಟೆಪ್ ಅದನ್ನ ones complement ಆಗಿ ಕನ್ವರ್ಟ್ ಮಾಡಬೇಕು ಎರಡನೇ ಸ್ಟೆಪ್ ಏನು ಆಡ್ 1 to the LSB so 1 ಅನ್ನು ನೀವು ಏನು ಮಾಡಬೇಕು LSB ಗೆ ಕ್ಯಾಲ್ಕುಲೇಟ್ ಮಾಡಬೇಕು ನಥಿಂಗ್ ಬಟ್ ಆಡ್ ಮಾಡಬೇಕು when adding 1 to the ones complement to the ones complement so you should follow binary addition rule students andre first step you should convert ones complement after converting the ones complement you should add 1 to the LSB while adding 1 to the LSB you should follow the binary addition rules andre ಮತ್ತೆ 1 + 1 ಬಂದ್ರೆ 0 ಹಾಕಿ ಕ್ಯಾರಿ 1 ತಗೊಳ್ಳಿ 1 ಬಂದ್ರೆ again 1 ಹಾಕಿ ಕ್ಯಾರಿ 1 ತಗೊಳ್ಳಿ ನೋಡಿ ತುಂಬಾ ಸಿಂಪಲ್ two's complement question ಏನು ಸರ್ so this is called the question of two's complement 1 0 1 1 0 1 0 students so ನೀವೀಗ ಏನು ಮಾಡಬೇಕು two's complement ನ ಫೈಂಡ್ ಔಟ್ ಮಾಡಬೇಕು ಹೇಗೆ two's complement ಫೈಂಡ್ ಔಟ್ ಮಾಡೋದು ತುಂಬಾ ಈಜಿ two's complement ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಎರಡು ಸ್ಟೆಪ್ಸ್ ನ ನೀವು ಫಾಲೋ ಮಾಡಬೇಕು ಮೊದಲಿಗೆ ones complement ನ ಫೈಂಡ್ ಔಟ್ ಮಾಡಿ ಜೊತೆಗೆ 1 ನ LSB ಗೆ ಆಡ್ ಮಾಡಿ ಹೇಗೆ ನೋಡಿ ತುಂಬಾ ಸಿಂಪಲ್ ಇದನ್ನ ones complement ಮಾಡ್ಕೊಳ್ಳಿ 0 1 0 0 1 1 0 1 1 ಇದರಲ್ಲಿ LSB ಯಾವುದು MSB ಯಾವುದು ಸೊ ರೈಟ್ ಸೈಡ್ ಲಾಸ್ಟ್ ಗೆ ಇರೋದು LSB ಆಗುತ್ತೆ ಲೆಫ್ಟ್ ಸೈಡ್ ಲಾಸ್ಟ್ ಗೆ ಇರುವಂತದ್ದು ನಿಮ್ಮ ಒಂದು MSB ಆಗುತ್ತೆ LSB stands for least significant bit MSB stands for most significant bit already ನಿಮಗೆ ಐಡಿಯಾ ಇದೆ ನಾನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ಅಲ್ಲಿಗೆ 1 ಅನ್ನ ಆಡ್ ಮಾಡಬೇಕು ಯಾವುದಕ್ಕೆ ಇದಕ್ಕೆ ಸ್ಟೂಡೆಂಟ್ಸ್ ನೋಡಿ 1 ಸೊ ಆನ್ಸರ್ ನ ಫೈಂಡ್ ಔಟ್ ಮಾಡಿದ್ರೆ ಅವನೇ two's complement ಹೇಗೆ 1 + 1 again binary addition rule 0 ಹಾಕಿ ಸೊ ಜೊತೆಗೆ 1 ಕ್ಯಾರಿ ತಗೊಳ್ಳಿ 1 + 1 again 0 ಹಾಕಿ 1 ಕ್ಯಾರಿ ತಗೊಳ್ಳಿ 1 + 0 again 1 remaining all same so this is called the answer of two's complement ನೋಡಿ ಎಷ್ಟು ಈಜಿ ಇದೆ ಸ್ಟೂಡೆಂಟ್ಸ್ two's complement answer so this is the question and the answer ಅಂದ್ರೆ ones complement ಮಾಡಿ 1 ನ ಆಡ್ ಮಾಡ್ತೀರಾ ಆಡ್ ಮಾಡೋದು ಈಸಿನೇ ಆಡ್ ಮಾಡುವಾಗ ನಾವು ನಾರ್ಮಲ್ ರೂಲ್ಸ್ ನ ಏನು ಅಪ್ಲೈ ಮಾಡಬಾರ್ದು ಆಡ್ ಮಾಡುವಾಗ ನಾವು ಯಾವ್ದನ್ನ ಅಪ್ಲೈ ಮಾಡಬೇಕು ಅಂತಂದ್ರೆ ಬೈನರಿ ಅಡಿಷನ್ ರೂಲ್ ನ ಅಪ್ಲೈ ಮಾಡ್ಕೊಂಡ್ರೆ ಸಾಕು
2's complement answer ಬಹಳ ಈಸಿ ಆಗಿ ಬರುತ್ತೆ ಸ್ಟೂಡೆಂಟ್ಸ್. Is it clear? Yes, take the question number 2. Question number 2 number ಕೊಡಿ ಸ್ಟೂಡೆಂಟ್ಸ್. Nothing but 2's complement. So this is called the question of 2's complement. ಈಗ ನಾವು ಮೊದಲಿಗೆ ಏನು ಮಾಡಬೇಕು 1's complement ಫೈಂಡ್ ಔಟ್ ಮಾಡಿ. 0 0 0 1 ಇದ್ರೆ 0 0 ಇದ್ರೆ 1 ಇಷ್ಟೇ ಕಾನ್ಸೆಪ್ಟ್. ಇದು 1's complement. 1's complement ಆಗಿದ ತಕ್ಷಣ ನಾವ್ ಏನ್ ಮಾಡಬೇಕು 1 ಅನ್ನು ಆಡ್ ಮಾಡಬೇಕು. ಯಾವ್ದಕ್ಕೆ ಮಾಡಬೇಕು? LSB ಗೆ ಮಾಡಬೇಕು. LSB ಅಂದ್ರೆ ಯಾವುದು? ಇಲ್ಲಿರುವಂತದ್ದು ನೋಡಿ. 0 + 1 1 ಅಲ್ಲಿಗೆ ಮುಗಿದೋಯ್ತು. ರಿಮೈನಿಂಗ್ ಆಲ್ ಸೇಮ್. ನೋಡಿ ಎಷ್ಟು ಸಿಂಪಲ್ ಇದು. See, so this is called the 2's complement of a binary number. ಒಂದು ಬೈನರಿ ನಂಬರ್ ಗೆ 2's complement ಅನ್ನೋದು ಈ ತರ ಇರುತ್ತೆ ಸ್ಟೂಡೆಂಟ್ಸ್. ಐಡಿಯಾ ಬಂತಾ? So 1's complement ಆಯ್ತು, 2's complement ಆಯ್ತು ಸ್ಟೂಡೆಂಟ್ಸ್. Is it clear? Take the next concept students. So binary addition ಹೇಗೆ ಕೊಡ್ತಾರೆ ಅಂತ ಹೇಳಿ. See students, binary addition ಹೇಗೆ ಕೊಡ್ತಾರೆ ಅಂತ ಹೇಳಿ ಒಂದು ಕಾನ್ಸೆಪ್ಟ್. So question number 1, add 19 and 13. See, ಎಷ್ಟು ಚೆನ್ನಾಗಿದೆ question ನೋಡಿ ಸ್ಟೂಡೆಂಟ್ಸ್. add 19 13. So add 19 13 ಅಂದಿದ ತಕ್ಷಣ ನೀವು ಚಿಕ್ಕ ವಯಸ್ಸಲ್ಲಿ ಮಾಡಿದಾಗ 19 13 ಆಡ್ ಮಾಡೋಂಗಿಲ್ಲ. 19 ನ ಫಸ್ಟ್ ಬೈನರಿ ಕನ್ವರ್ಟ್ ಮಾಡಿ, 13 ನ ಫಸ್ಟ್ ಬೈನರಿ ಕನ್ವರ್ಟ್ ಮಾಡಿ, ಬಂದಿರೋ ಆನ್ಸರ್ಸ್ ನ ಆಡ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. 19 ನ ಬೈನರಿಗೆ ಹೆಂಗ್ ಕನ್ವರ್ಟ್ ಮಾಡೋದು? 10 to 2. nothing but division of 12 by 2 students. ಹೇಗೆ ನೋಡಿ, it is 19. so 2 ಇಂದ ಡಿವೈಡ್ ಮಾಡಿ, 2 ಇಂದ ಎಷ್ಟು? ಕ್ಯಾಲ್ಕುಲೇಟರ್ 19 divided by 8 19 divided by 2 ಹಾಕಿ, ಐಡಿಯಾ ಬರುತ್ತೆ. 8 ಪಾಯಿಂಟ್ ಚೇಂಜಸ್ ಇದೆ, ಕರೆಕ್ಟಾ? 8 ತಗೊಳ್ಳಿ ಸಾಕು. ಟೇಕ್ 8 2 8s ಜ್ಞಾಪಕ ಇದೆಯಾ? 2 into 8 ಎಷ್ಟು? so 9 changes ತಗೊಳ್ತೀರಾ? 2 9s 18 ಬರುತ್ತೆ. yes, 9 point changes. take 2 9s, it is 18 ಅಲ್ವಾ? 2 into 9 19 ಇಂದ ಮೈನಸ್ ಮಾಡ್ಕೊಳ್ಳಿ. ಮೈನಸ್ ಮಾಡ್ಕೊಂಡ್ರೆ ಎಷ್ಟು ಬಂತು? ರಿಮೈಂಡರ್ 1. ಸೇಮ್ ಮೆಥಡ್ ಸ್ಟೂಡೆಂಟ್ಸ್, ಜ್ಞಾಪಕ ಇರಲಿ. again 9 divided by 2 ಹಾಕಿ, 4 point changes ಅಲ್ವಾ? 2 into 4 2 4s 8 9 ಅಲ್ಲಿ 8 ಹೋದ್ರೆ 1, so it is called 1. again 4 divided by 2 2 ಬರುತ್ತೆ, remainder is 0. again 2 1s 2, remainder is 0. is it clear? idea ಬಂತಾ? ನೀವು ಆನ್ಸರ್ ಬರೆಯುವಾಗ ಹೆಂಗ್ ಬರಿಬೇಕು ಇದನ್ನ? ರಿವರ್ಸ್ ಆರ್ಡರ್. 1 0 0 1 1 is the answer of 19. ನೀವು ಫೈಂಡ್ ಔಟ್ ಮಾಡ್ತಿರೋದು 19 ಆನ್ಸರ್. ಈಗ ಬನ್ನಿ 13 ಗೆ. 13 ಗೂ ಅಗೇನ್ ಫೈಂಡ್ ಔಟ್ ಮಾಡಿ. 13 divided by 2 ಆಗ್ತಾ ಇದ್ರೆ ಕ್ಯಾಲ್ಕುಲೇಟರ್ ಅಲ್ಲೇ 6 ಪಾಯಿಂಟ್ ಚೇಂಜಸ್. 6 6 2s 12. 13 ಅಲ್ಲಿ 12 ಹೋದ್ರೆ it is 1. 6 divided by 2 2 3s again 0. next 2 1s 2 1s ಅಂದ ತಕ್ಷಣ ಎಷ್ಟು? 2. again remainder 1. 2 ಗಿಂತ 1 ಕಡಿಮೆ ಆಗೋಯ್ತು. it is the answer is 1 1 0 1. so ಇವನು ಬಂದು 19 ಆನ್ಸರ್, ಇವನು ಬಂದು 13 ಆನ್ಸರ್ ನೋಡಿ. ಸೊ ಈಗ ಇವರಿಬ್ಬರನ್ನ ನಾವು ಆಡ್ ಮಾಡಬೇಕು ಸ್ಟೂಡೆಂಟ್ಸ್. ಹೇಗೆ? ಇವರಿಬ್ಬರಲ್ಲಿ ಫಸ್ಟ್ ಗ್ರೇಟರ್ ಯಾರು ನೋಡಿ. ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗಿರೋದು ಫಸ್ಟ್ ಗ್ರೇಟರ್ ನ ಹಾಕೊಳ್ಳಿ. 19 ಗ್ರೇಟರ್ 13 ಗ್ರೇಟರ್ ದೊಡ್ಡವರು ಯಾರು? ಇಟ್ ಇಸ್ 19 ಸ್ಟೂಡೆಂಟ್ಸ್. 19 ಆನ್ಸರ್ ಹಾಕೊಳ್ಳಿ. ಏನಿದೆ? 1 0 0 1 1. ಆಮೇಲೆ ಯಾರಿರೋದು? 13
ಹಾಕೊಳ್ಳಿ 1 0 1 1 ಕರೆಕ್ಟಾ ಇವೆರಡನ್ನು ಆಡ್ ಮಾಡಿ ಸೊ 1 1 0 ಕ್ಯಾರಿ 1 1 1 again 0 carry 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 1 next one this is the final addition answer of your 19 and 13 adu answer idea banta again I am explaining students concentrate here first you should convert 19 to the binary form next you should convert 13 to the binary form find out which is greater take the greater binary value first and then take the smaller binary value next and you should add both students ಎರಡನ್ನು ನೀವು ಆಡ್ ಮಾಡಿದ್ರೆ ಸಾಕು ನಿಮ್ಮೊಂದು ಆನ್ಸರ್ ರಿಫ್ಲೆಕ್ಟ್ ಆಗುತ್ತೆ ಇದನ್ನ ನಾವು ಕರೆಯುವಂತದ್ದು ಬೈನರಿ ಅಡಿಷನ್ ಅದರಲ್ಲಿ ನೀವು ನಂಬರ್ಸ್ ಡೈರೆಕ್ಟ್ ಆಗಿ ಕೊಟ್ಟರೆ ಇಷ್ಟು ಆನ್ಸರ್ ಸ್ಟೂಡೆಂಟ್ಸ್ ತಲೆಗೋಯ್ತಾ ಟೇಕ್ ದ ಕ್ವೆಶ್ಚನ್ ನಂಬರ್ 2 Question number 2. Say students, 53 plus 45. Question direct hige kodbirtare. Find 53 plus 45. So again you should follow the same rule. First convert 53 to the binary. Next convert 45 to the binary. Easy students. Convert madi. So again 53 should divided by 2. 2 2s are 4. So 1 irutte. 2 6 are 12. 1 ನಾನು ಶಾರ್ಟ್ಕಟ್ ಅಲ್ಲಿ ಮಾಡ್ತಿದ್ದೀನಿ ನಿಮಗೆ ನಾನು ಹೇಳ್ಕೊಟ್ಟಿರೋ ಮೆಥಡ್ ಅಲ್ಲೇ ಮಾಡಿ nothing but 53 divided by 2 ಅಲ್ಲೇ ಮಾಡಿ to 6 are 2 3s are 2 1s are so the answer is 1 1 0 1 0 1 again 45 2 2s are 2 2s are 2 1s are 2 1s are 2 5s are 2 2s are 2 1s are the final answer is 1 0 1 1 0 1 so which is greater 53 na 45 are greater 53 greater akoli 53 answer 1 1 0 1 0 1 1 1 0 1 0 1 so ನಿಮ್ಮ 45 answer ಆಯ್ತು ಎಷ್ಟು 1 0 1 1 0 1 ಎರಡನ್ನ ಆಡ್ ಮಾಡಿ 1 plus 1 0 1 again 1 1 plus 1 again 0 again 1 1 plus 1 again 0 1 1 plus 1 again 0 1 triple 1 ಬಂದಾಗ 1 again 1 so this is the final answer cross check yourself students ತುಂಬಾ ಇಂಪಾರ್ಟೆಂಟ್ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಒಂದು ಕ್ವೆಶ್ಚನ್ ಕೇಳ್ತಾರೆ ಸ್ಟೂಡೆಂಟ್ಸ್ ಮೈಂಡ್ ಅಲ್ಲಿ ಕಾನ್ಸೆಪ್ಟ್ ಚೆನ್ನಾಗಿ ನಾಕಬೇಕು so 53 plus 45 over students take the next question
So it is 35 plus 62 students. 35 plus 62. Haki 35. 2 ones are 2. 2 sevens are 14. So remainder is 1. ನಾನು ಹೇಳ್ಕೊಟ್ಟಿರೋ ಮೆಥಡ್ ಅಲ್ಲೇ ನೀವು ಮಾಡಿ. 2 8s are 16. 2 4s are 8. 2 2s are 4. 2 1s are 2. The final answer 1 0 0 1 1. So next 62. 2 3s are 6. 2 1s are 2. 2 1s are 2. 2 5s are 10. 2 7s are 14. 2 3s are 6. 2 1s are 2. Right, students? So 1 1 1 1 1 0. So you should add it, students. ಇಲ್ಲಿ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರೋದು ಆಡ್ ಮಾಡುವಾಗ ಇಮಿಡಿಯೇಟ್ 35 ಹಾಕ್ಬಿಡ್ತೀರಾ 62 ಹಾಕ್ಬಿಡ್ತೀರಾ ರಾಂಗ್. ವಿಚ್ ಇಸ್ ಗ್ರೇಟರ್ ನೋಡಿ. ಎಲ್ಲರಲ್ಲಿ ಗ್ರೇಟರ್ ಯಾವುದು 62 ಅದನ್ನ ಫಸ್ಟ್ ಹಾಕಿ 35 ಅಲ್ಲ. ಇವನ ಆನ್ಸರ್ ಫಸ್ಟ್ ಹಾಕಿ. ಎಷ್ಟು 5 ones and 1 0. ದೆನ್ ಈ ಆನ್ಸರ್ ಹಾಕಿ ಎಷ್ಟಿದೆ 1 1. So 0 0 0 and 1. Is it clear, students? 0 1 1 1 1 0 1 carry 0 1 carry 0 1 carry 0 1 triple 1 1 1. So this is called the final answer of 35 and 62. Don't confuse, students. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹಾಕುವಾಗ 62 ಫಸ್ಟ್ ಹಾಕಿದ್ದೀನಿ, 35 ನೆಕ್ಸ್ಟ್ ಹಾಕಿದ್ದೀನಿ. ವಿಲ್ ಗೆಟ್ ಸೇಮ್ ಆನ್ಸರ್. ನೀವು 35 ಫಸ್ಟ್ ಹಾಕಿ 62 ಹಾಕಿದ್ರು ಆನ್ಸರ್ ಹಂಗೆ ಬರುತ್ತೆ. ಬಟ್ ಗಿವ್ ಪ್ರಿಫರೆನ್ಸ್ ಫಾರ್ ಗ್ರೇಟರ್. ಯಾವತ್ತು ನಾವು ಗ್ರೇಟರ್ ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಸ್ಮಾಲರ್ ಗೆ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಐಡಿಯಾ ಬಂತಾ? Take the next question. Another type of question, students. Write down, students. (26) plus 12 using ones complement. Question is different, students. ನೋಡಿ 26 plus 12 ನ ಫೈಂಡ್ ಔಟ್ ಮಾಡಿ ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್ ಅಂತ ಹೇಳ್ತಿದ್ದಾರೆ. ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್ ಅಂದ ತಕ್ಷಣ ನೀವೆಲ್ಲ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗಿರೋ ಕಾನ್ಸೆಪ್ಟ್ ಏನು ಅಂತಂದ್ರೆ 26 12 ನ ನೀವು ಬೈನರಿ ಕನ್ವರ್ಟ್ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡಿ ಅಡಿಷನ್ ಮಾಡ್ಬಿಟ್ಟು, ಬಟ್ ಒನ್ಸ್ ಕಾಂಪ್ಲಿಮೆಂಟ್ ನ ಕೊಡಬೇಕು ಅಂದ್ರೆ ಬಂದಿರೋ ಆನ್ಸರ್ ಗೆ ನೀವು ಒನ್ಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಿ. ಹೇಗೆ ನೋಡಿ ಸ್ಟೂಡೆಂಟ್ಸ್, 26 ಹಾಕಿ 2 1s are 2 8s are sorry 2 3s are right, 2 6s are 2 3s are 2 1s are, it is 1 1 0 1 0. So again 12, 2 6s are 12, 2 3s are 6, 2 1s are 2, 1 1 0 0. Clear? So 26 12 binary convert ಮಾಡಿದಿವೆ. Again you add ಮಾಡಿ which is greater, 26 is greater. Take the answer of 26 1 1 0 1 0. ಎಲ್ರಿಗೂ ಅರ್ಥ ಆಗ್ತಿದ್ಯಾ? ನೀಟಾಗಿ ಅಬ್ಸರ್ವ್ ಮಾಡಿ. It is 0 0 1 1. See students, 0 1 1 1 1 0
carry 1 1 1 again 0 carry 1 the 1. So add ಮಾಡಿರೋ ಆನ್ಸರ್ ಇದು. ನಿಮಗೆ ಅವನು ಕೇಳ್ತಾ ಇದ್ರೆ ಬರೀ ಆಡ್ ಮಾಡಿ ಅಂತಲ್ಲ, ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್ ಅಂತ ಹೇಳ್ತಾನೆ. ಬಂದಿರೋ ಆನ್ಸರ್ಗೆ ಒನ್ಸ್ ಕಾಂಪ್ಲಿಮೆಂಟ್ ಮಾಡಿ. ಒನ್ಸ್ ಕಾಂಪ್ಲಿಮೆಂಟ್ ಅಂದ್ರೆ ಏನು? ಚೇಂಜ್ ಈಚ್ 0 to 1 ಅಂಡ್ ಚೇಂಜ್ ಈಚ್ 1 to 0. ಒಂದನ್ನ ನೀವು 0 ಮಾಡಬೇಕು, 0 ನ 1 ಮಾಡಬೇಕು. ಏನು ನೋಡಿ, ಒನ್ಸ್ ಕಾಂಪ್ಲಿಮೆಂಟ್ ಹೆಂಗೆ? 0 1 1 0 0 1. It is the final answer. ಏನ್ ಮಾಡಲಿಲ್ಲ ನಾನು, ಆನ್ಸರ್ ಬಂದಿದೆ, ಬಂದಿರೋ ಆನ್ಸರ್ ನಾನೇನ್ ಮಾಡ್ತೇನೆ, ಒನ್ಸ್ ಕಾಂಪ್ಲಿಮೆಂಟ್ ಮಾಡ್ತಿದ್ದೀನಿ. ಆ ಒನ್ಸ್ ಕಾಂಪ್ಲಿಮೆಂಟ್ ಅಂದ್ರೆ 1 into 0 0 to 1 0 to 1 1 to 0 1 to 0 0 to 1. This is the final answer. Is it there? Using ones complement ಅಂತಂದ್ರೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ. Our students, take to the next question. (46 plus 25) using two's complement. ಈಗ ಅವ್ರು ಕೇಳ್ತಾರೆ ಕ್ವೆಶ್ಚನ್ ಬಂದು ನಾಟ್ ಫಾರ್ ಒನ್ಸ್ ಕಾಂಪ್ಲಿಮೆಂಟ್, ಇಟ್ ಇಸ್ ಟೂಸ್ ಕಾಂಪ್ಲಿಮೆಂಟ್ ಸ್ಟೂಡೆಂಟ್. ಸೊ ಟೂಸ್ ಕಾಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ತುಂಬಾ ಸಿಂಪಲ್. ಆವಾಗಲೇ ಬಂದಿರೋ ಆನ್ಸರ್ ನ ಒನ್ಸ್ ಕಾಂಪ್ಲಿಮೆಂಟ್ ಮಾಡ್ತಿದ್ರೆ, ಈಗ ಬರೋ ಆನ್ಸರ್ ನ ಟೂಸ್ ಕಾಂಪ್ಲಿಮೆಂಟ್ ಮಾಡ್ಬೇಕು. ಅಂದ್ರೆ ಟೂ ಸ್ಟೆಪ್ಸ್. ಯಾವುದು? ಕನ್ವರ್ಟ್ ಒನ್ಸ್ ಕಾಂಪ್ಲಿಮೆಂಟ್ and add 1 to the LSB. Same idea. First convert ಮಾಡಿ. 46 to 2s are to 3s are to 1s are to 1s are. So again to 5s are 10, right? To 2s are 4, to 1s are 2. The answer is 1 0 1 1 1 0. So again 25 to 1s are to 2s are to 6s are 12 to 3s are 6 to 1s are 2. It is 1 1 0 0 1. So value next add ಮಾಡಿ students. 1 0 1 1 1 0 1 0 0 1 1. Again 0 plus 1 1 1 plus 0 1 1 plus 0 1 1 plus 1 it is 0 1 1 plus 1 again 0 1 1 plus 1 again 0 1 again 1. ಇಷ್ಟು ಬಂದಿದೆ ಫೈನಲ್ ಆನ್ಸರ್. ಇಷ್ಟು ಬಂದಿದ ತಕ್ಷಣ ಕ್ವೆಶ್ಚನ್ ನೋಡಿ ಯೂಸಿಂಗ್ ಟೂಸ್ ಕಾಂಪ್ಲಿಮೆಂಟ್ ಅಂತ ಇರೋದು. ನಿಮ್ಮ ಕ್ವೆಶ್ಚನ್ ಅಲ್ಲೇ ಇದ್ದಾರೆ ಟೂಸ್ ಕಾಂಪ್ಲಿಮೆಂಟ್, ಅಲ್ಲಿ ಟೂಸ್ ಕಾಂಪ್ಲಿಮೆಂಟ್ ಇದ್ದಾರೆ ಅಂದಿದ ತಕ್ಷಣ ಕ್ವೆಶ್ಚನ್ ಅಲ್ಲಿ ಒನ್ಸ್ ಕಾಂಪ್ಲಿಮೆಂಟ್ ಇದ್ದಿದ್ರೆ ಬರೀ ಒನ್ಸ್ ಕಾಂಪ್ಲಿಮೆಂಟ್ ಮಾಡ್ತಿದ್ವಿ. ಈಗ ಬಂದಿರೋ ಆನ್ಸರ್ ಟೂಸ್ ಕಾಂಪ್ಲಿಮೆಂಟ್ ಮಾಡಿ ಅಷ್ಟೇ. ತುಂಬಾ ಈಸಿ. ಹೇಗೆ ನೋಡಿ, ಇದಕ್ಕೆ ಫಸ್ಟ್ ಒನ್ಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಿ. ಹೇಗೆ? 1 0 ಆಯ್ತು, ಕಾನ್ಸಂಟ್ರೇಟ್ ಹಿಯರ್ 0 1 ಆಯ್ತು, ಅಗೇನ್ 0 1 ಆಯ್ತು, ಅಗೇನ್ 0 1 ಆಯ್ತು, 1 ಇಟ್ ಶುಡ್ ಬಿ 0 1 0 1 0. ಇದು ಒನ್ಸ್ ಕಾಂಪ್ಲಿಮೆಂಟ್. ನೀವು 1 ಅನ್ನ ಆಡ್ ಮಾಡಬೇಕು. ಹೇಗೆ? 0 1 1 again 0 0 1 1 1 0. It is called two's complement. So idu nimma final answer. So ondonsati 5 marks ku keltare. Be careful with this concept. Right on students? Now again explain ಮಾಡ್ತಾ ಇದ್ದೀನಿ. 46 binary form, 25 binary form, 46 binary form, 25 binary form ಎರಡನ್ನ ಆಡ್ ಮಾಡಿದ್ದೀನಿ. ನಮ್ಮ ಕ್ವೆಶ್ಚನ್ ಇರೋದು ಟೂಸ್ ಕಾಂಪ್ಲಿಮೆಂಟ್, ಅಗೇನ್ ಒನ್ಸ್ ಕಾಂಪ್ಲಿಮೆಂಟ್, 1 ನ LSB ಅದರ ಅಡಿಷನ್ ಇದೆ. ಇದನ್ನ ನಾವು ಕರೆಯೋದು ಓವರ್ ಆಲ್ ದ ಟೂಸ್ ಕಾಂಪ್ಲಿಮೆಂಟ್ ಅಂತ ಹೇಳಿ. ಎನಿ ಕನ್ಫ್ಯೂಷನ್ ಸ್ಟೂಡೆಂಟ್ಸ್? ಐಡಿಯಾ ಬಂತಾ? ಇಸ್ ಇಟ್ ಕ್ಲಿಯರ್?
Take to the next one. Oh students, idea banta. Take to the next one students. So that is called binary subtraction. Binary subtraction. So it's some rules to perform binary subtraction. The rule number 1, 0 minus 0, it is always 0. The next one, 1 minus 1, it is 0. The next one, 1 minus 0, it is 1. The next one, 0 minus 1. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. 0 minus 1 ಹಾಕ್ತಾ ಇದೀವಿ. You should give 1 and take 1 students. ಬಾರೋ ಆಗಿ ನಾವು 1 ನ ತಗೊಳ್ಬೇಕು. We will take 1 ಬಾರೋ ಅಂತ ಕರೀತೀವಿ. ಏನಂತ ಕರೀತೀವಿ? 1 ನ ಬಾರೋ ಅಂತ ಕರೀತೀವಿ. 0 minus 1 ಲೆಸ್ಸರ್ ಇಂದ ಗ್ರೇಟರ್ ಮೈನಸ್ ಆದಾಗ ಮಾತ್ರ ಈ ರೂಲ್ ಅಪ್ಲೈ ಮಾಡ್ತೀವಿ. I'll explain it next class students. ಇದ್ರ ಮೇಲೆ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಮೊದಲಿಗೆ ಹೋಮ್ವರ್ಕ್ ನ ತಗೊಳ್ಳಿ. ಏನೇನು ಹೋಮ್ವರ್ಕ್ ಏನೇನು ಡಿಸ್ಕಸ್ ಮಾಡ್ವಿ? ಬೈನರಿ ಅಡಿಷನ್ ಮಾಡಿದ್ವಲ್ವಾ? ಸೊ ನಥಿಂಗ್ ಬಟ್ ಬೈನರಿ ಅಡಿಷನ್ ಅಲ್ಲಿ ಒನ್ಸ್ ಕಾಂಪ್ಲಿಮೆಂಟ್. ಫಸ್ಟ್ ಒನ್ಸ್ ಕಾಂಪ್ಲಿಮೆಂಟ್ ಮಾಡ್ಕೊಳ್ಳಿ. So again 2's complement. Using one's complement. Write down the homework students. Question number 5. Using 2's complement. So this is called the homework students. So ಎಲ್ಲರೂ ಹೋಮ್ವರ್ಕ್ ನ ಮಾಡಿ ನನ್ನ ವಾಟ್ಸ್ಆಪ್ ನಂಬರ್ ಗೆ ಸೆಂಡ್ ಮಾಡಿ ಸ್ಟೂಡೆಂಟ್ಸ್. ನಾನು ಸೆಂಡ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ರೆಸ್ಪಾನ್ಸ್ ನ ಕೊಡ್ತೀನಿ. Keep hard work students. Effort never failures. Your Sumesh sir. Thank you so much.